ಆತ್ಮೀಯರೇ, ದಿನಾಂಕ 2/8/26 ಸ್ನೇಹಿತರ ದಿನಾಚರಣೆಯ ಅಂಗವಾಗಿ ಗೆಳೆಯ ಗೆಳತಿಯರು ತಮಗೆ ಬಂದ ಸ್ನೇಹ ಸಂಬಂಧ ಲೇಖನ ಪೋಸ್ಟರ್ಗಳು ನನಗೆ ಕಳಿಸಿ ಶುಭ ಹಾರೈಸಿದರು. ನಾನು ಅವರೆಲ್ಲರಿಗೂ ನನ್ನ ಶೀರ್ಷಿಕೆ ಸಂತಸ ಉತ್ಸಾಹ ರಚಿಸಿ ವಾಚಿಸಿ ಕಳಿಸಿದ್ದೇನೆ. ಅದನ್ನು ತಿಳಿಸುವ ಮುನ್ನ ಒಂದು ಘಟನೆ ನೆನಪಾಗುತ್ತಿದೆ, ಹೇಳಿಬಿಡುತ್ತೇನೆ. ನನ್ನ ಕಾಲೇಜ್ ದಿನದಲ್ಲಿ ಸ್ನೇಹದ ಬಗ್ಗೆ ನನ್ನ ಆಟೋಗ್ರಫಿಯಲ್ಲಿ ಒಂದು ಹುಡುಗಿ ಬರೆದಿದ್ದಳು. ಸ್ನೇಹ ಒಂದು ಹೂವಿನ ಗಿಡವಂತೆ, ಅರಿತು ಮುಟ್ಟಿದರೆ ಹೂವಂತೆ, ಮರೆತು ಮುಟ್ಟಿದರೆ ಮುಳ್ಳಂತೆ ಬರೆದು ಸಹಿ ಹಾಕಿದ್ದಳು. ನಾನು ಅವಳ ಆಟೋಗ್ರಫಿಯಲ್ಲಿ ಬರೆದೆ, ಸ್ನೇಹ ಒಂದು ಹೂವಿನ ಗಿಡದಂತೆ, ಅರಿತು ಮುಟ್ಟಿದರೆ ಹೂವಂತೆ, ಮರೆತು ಮುಟ್ಟಿದರೆ ಮುಳ್ಳಂತೆ. ನೀ ನನ್ನ ಗೆಳತಿಯಲ್ಲ, ಪ್ರೇಯಸಿ. ನಾ ಅರಿತು ಮುಟ್ಟಿದರೂ ನಿನ್ನನ್ನೇ, ಮರೆತು ಮುಟ್ಟಿದರೂ ನಿನ್ನನ್ನೇ. ಹೇಳು ಎಂದಿನಿಂದ ಮುದ್ದಿಸಲಿ ನಿನ್ನ ಹಾಲುಗೆನ್ನೆ, ಹೇಳು ಎಂದಿನಿಂದ ಮುದ್ದಿಸಲಿ ನಿನ್ನ ಹಾಲುಗೆನ್ನೆ. ಆಗ ಹುಡುಗಾಟಿಕೆ ಇತ್ತು, ಬರೆದಿದ್ದೆ. ಏನಾಯಿತು ಅಂತ ಕೇಳಬೇಡಿ, ಈಗ ಕೇಳಿ. ಸಂತಸ ಉತ್ಸಾಹ. ಯಾರ ಧ್ವನಿ, ದರ್ಶನ, ಮಾತು, ಸ್ಪರ್ಶ ನಮಗೆ ಸಂತಸ ನೀಡುವುದೋ ಅವರನ್ನು ಎಂದಿಗೂ ದೂರ ಮಾಡಬೇಡಿ. ಯಾರ ಧ್ವನಿ, ದರ್ಶನ, ಮಾತು, ಸ್ಪರ್ಶ ನಿಮಗೆ ಸಂತಸ ನೀಡುವುದೋ ಅವರನ್ನು ಎಂದೆಂದಿಗೂ ದೂರ ಮಾಡಬೇಡಿ. ಯಾರಿಗೆ ನಿಮ್ಮ ದರ್ಶನ, ಧ್ವನಿ, ಮಾತು ಅವರಲ್ಲಿ ಉತ್ಸಾಹ ಮೂಡಿಸುವುದೋ ಅವರನ್ನೂ ದೂರ ಮಾಡಬೇಡಿ. ಕೇಳಿದ್ದಕ್ಕೆ ಧನ್ಯವಾದ. ನಿಮ್ಮ ಮುಗ್ಧ ಬೇಗ್.